ವೇಗ ಅಂದ್ರೆ ಯಾವಾಗ ಹ್ಯಾಂಗೆ ಕಂಡು ಹಿಡಿಬೇಕು ಅನ್ನೋದು ತೋರಿಸ್ಕೊಂಡು ಲಕ್ಷ ಕೊಟ್ಟು ನೋಡಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಸಮಯದ ಲೆಕ್ಕಗಳನ್ನು ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಭಾಳ ಚಂದ ಇರ್ತದೆ. ವೇಗ ಹೆಂಗೆ ಕಂಡು ಹಿಡಿಬೇಕು, ಹೆಂಗೆ ಮಾಡಬೇಕು ಅನ್ನೋದೆಲ್ಲ ತಿಳಿಸಿರ್ತೀನಿ ಈ ಗಣಿತದಾಗ. ನೀವು ಲಕ್ಷ ಕೊಟ್ಟು ನೋಡ್ರಿ. ಒಂದು ರೈಲು 138 ಕಿಮಿ ದೂರ ಹೋಗಲು 3 ಗಂಟೆ ಸಮಯ ಬೇಕು. ಓಕೆ, 3 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಬರೋಬ್ಬರಿ ಎಷ್ಟು? 138 ಕಿಮಿ. ವೇಗ ಅಂದರೆ ಎಷ್ಟು ಹಚ್ಕೋಬೇಕು? 1 ಗಂಟೆಗೆ ನೋಡಿ. 1 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಬರೋಬ್ಬರಿ ಎಷ್ಟು ನೋಡಿ. 1 ಗುಂಡ್ಲೆ 138 ಸರ್ವಾಸವಾಗಲಿ 3 ಬರೋಬ್ಬರಿ 3 ಒಂದಲೇ 3 4ಲೇ 12 3 6ಲೇ 18 ಬರೋಬ್ಬರಿ 46 ಕಿಮಿ. ಇದನ್ನ ಹೆಂಗೆ ಬರಬೇಕು? ವೇಗ ನೋಡ್ರಿ. ವೇಗ ಬರೋಬ್ಬರಿ 46 ಕಿಮಿ ಪರ್ ಗಂಟೆಗೆ ನೋಡಿ. ಹಿಂಗೆ ಉತ್ತರ ಬರೀಬೇಕು. ಆನ್ಸರ್ ಇಸ್ ಈಕ್ವಲ್ ಟು ವೇಗ ಬರೋಬ್ಬರಿ 46 ಕಿಮಿ ಪರ್ ಗಂಟೆಗೆ ಅಂತ. ಇದನ್ನು ಸರಿಯಾಗಿ ನೀವು ತಿಳ್ಕೊಂಡು ಬಿಟ್ರೆ ಅಂದ್ರೆ ಮುಂದಿನ ಗಣಿತಗಳು ತಾವೇ ಬರ್ಲಿಕ್ಕೆ ಚಾಲು ಆಗ್ತಾವೆ. ನಿಮ್ಗೆಲ್ಲ ಮಾದರಿಗಳು ಒಂದೊಂದು ಗಣಿತ ಬಂದ್ಬಿಡ್ತಾವೆ. ಒಂದು ರೈಲು 760 ಕಿಮಿ ದೂರ ಹೋಗಲು 9.12 ಗಂಟೆ ಸಮಯ ಬೇಕು. ರೈಲಿನ ವೇಗವನ್ನು ಕಂಡುಹಿಡಿಯಿರಿ. ಮಾಡೋದಾಗಿತ್ತು ಅಂದ್ರೆ ವಿಡಿಯೋ ಆನ್ ಮಾಡ್ರೆ ನಾ ತಿಳಿಸ್ತೀನಿ. ಅದು ನಾ ತಿಳಿಸೋದು ಒಂದು ಸ್ವಲ್ಪ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಅದು ಮಿಶ್ರ ಭಿನ್ನ ರಾಶಿ ಅದ. 9 18 ಒಂದು 19.2 ಅಂತ ಬರ್ಕೋಬೇಕು. 19.2 ಗಂಟೆಗಳಲ್ಲಿ ಚಲಿಸಿದ ದೂರ ಬರೋಬ್ಬರಿ 760 ಕಿಮಿ. ಸರಾಸರಿ ವೇಗ ಅಂದರೆ ಹೆಂಗೆ ಬರ್ಕೋಬೇಕು ನೀವು? 1 ಗಂಟೆಯಲ್ಲಿ ಚಲಿಸಿದ ದೂರ ಬರೋಬ್ಬರಿ ಎಷ್ಟು? ನೋಡ್ರಿ. 1 ಗುಂಡ್ಲೆ 760 ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ಗುಂಡ್ಲೆ ಹಾಕ್ರಿ. ಈಗ ನೋಡ್ರಿ, ಇದೊಂದು ಸ್ವಲ್ಪ ಹುಷಾರ್ಲೆ ನೋಡ್ರಿ. ಇದು ಭಿನ್ನ ರಾಶಿ ಬಂದದ. ಇಲ್ಲಿ ಇದು ಗುಣಕ ವಿಲೋಮ ಆಗ್ತದ. ಗುಣಕ ವಿಲೋಮ ಅಂದ್ರೆ ಏನಾಗ್ತದ? ತಾಳಗ 19 ಆಗ್ತದ, ಮ್ಯಾಲೆ 2 ಆಗ್ತದ ನೋಡಿ. 19 ಒಂದ್ಲೆ 19 4ಲೇ 76 40 42ಲೇ 80 ಕಿಮಿ. ಆನ್ಸರ್ ವೇಗ ಬರೋಬ್ಬರಿ 80 ಕಿಮಿ ಪರ್ ಗಂಟೆಗೆ ನೋಡಿ. ಉತ್ತರ ಹೆಂಗೆ ಹಚ್ಚೋದು ನೀವು ತಿಳ್ಕೊರಿ. ಇಂಥ ಗಣಿತಗಳನ್ನು ಕಲಿಯಿರಿ, ಶಾಣ್ಯರಾಗ್ರಿ, ಲಕ್ಷ ಕೊಟ್ಟು ನೋಡ್ರಿ. ಮುಂದಿನ ಗಣಿತಗಳು ವೇಗದಾಗ ಬರ್ತಿರ್ತಾವೆ. ಹೆಂಗೆ ಕಂಡು ಹಿಡಿಬೇಕು ಸರಾಸರಿ ವೇಗ ಅನ್ನೋದು ಮುಂದೆ ನಾನು ತೋರಿಸ್ತೀನಿ. ಲಕ್ಷ ಕೊಟ್ಟು ನೋಡ್ರಿ.